ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಇದು ಲಾಸ್ಟ್ ವಿಡಿಯೋ, ಟ್ರಿಪ್ದೆಲ್ಲನೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ತುಲಾಭಾರ ವೀಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಗಿನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದು ಹರಕೆ ಹೊತ್ಕೊಂಡಿದ್ರು. ಸೊ ನಮ್ಮ ಸಿಸ್ಟರ್ನ ಡೆಲಿವರಿ ಟೈಮಲ್ಲಿ ಸೊ ಯಾವುದಾದ್ರೂ ಮಗು ಆಗಲಿ ಆರಾಮಾಗಲಿ ಈ ಥರ ನಾನು ಅಕ್ಕಿನ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಇಟ್ಕೊಂಡಿದ್ರು. ಹಾಗಾಗಿ ಆ ಹರಕೆನ ತೀರ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಟ್ರಿಪ್ ಬಂದಿದ್ವಿ. ಸಿಗಂದೂರಲ್ಲಿ ಹಾಲ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಎದ್ದು ಇದನ್ನು ಮಾಡಿಸ್ತಾ ಇರೋದು. 5:30ಗೆ ಎಲ್ಲ ರೆಡಿಯಾಗಿ ಸೊ ಇದನ್ನ ಮಾಡಿಸ್ತಾ ಇರೋದು. ಇಲ್ಲಿ ಪೂಜೆನ ಮಾಡಿಸೋದಕ್ಕೆ 500 ಚಾರ್ಜಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಕೂಡ, ತುಂಬ ಖುಷಿ ಆಯಿತು. ಸೊ ಇಲ್ಲಿ ನೋಡಿ, ನಾವು ಬಂದು ಅಕ್ಕಿನ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಅಕ್ಕಿ ಬೆಲ್ಲ ಯಾವುದಾದ್ರೂ ಕೂಡ ಮಾಡಿಸ್ಬೋದು. ಇಲ್ಲಿ ಏನಂದರೆ ಇವ್ರು ಎಷ್ಟು ವೆಯ್ಟ್ ಇದ್ದಾರೋ, ತಾಯಿ ಮತ್ತು ಮಗು ಎಷ್ಟು ವೆಯ್ಟ್ ಇದ್ದಾರೋ ಸೊ ಅಷ್ಟು ಅಕ್ಕಿನ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದು. ಸೊ ನಾವು ವೆಯ್ಟ್ಗಿಂತ ಜಾಸ್ತಿನೇ ಇತ್ತು ಅಕ್ಕಿ. 75 kg ಅಕ್ಕಿನ ತೊಗೊಂಡೋಗಿದ್ವಿ. ಸೊ ಅಲ್ಲೇನೂ ತೊಗೊಬೋದು, ಇಲ್ಲಾಂದರೆ ಈ ಕಡೆಯಿಂದನೂ ಕೂಡ ತೊಗೊಂಡು ಹೋಗ್ಬೋದು. ಸೊ ನಾವು ಊರ ಕಡೆಯಿಂದನೇ ತೊಗೊಂಡು ಹೋಗಿದ್ವಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಪೂಜೆನ. ಇವ್ರು ಮೂವರನ್ನು ಕೂಡಿಸಿ ಮತ್ತು ಪೂಜಾ ವಿಧಾನವನ್ನು ಈ ರೀತಿ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಸೊ ಹೆಣ್ಪಾಪು ಆಗಿದ್ದು ತುಂಬಾ ಖುಷಿ ಆಯಿತು. ನಮ್ಮ ಅತ್ತೆ ಅಂತೂ ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ದೇವಿನ ನಮ್ಮ ಮನೆಯಲ್ಲಿ ಹುಟ್ಬಿಟ್ಟಿದ್ದಾರೆ. ಸೊ ಅಷ್ಟು ನಂಬ್ತಾರೆ ಅವರು ಆ ದೇವ್ರನ್ನ. ಸೊ ಅವರೇ ಹುಟ್ಬಿಟ್ಟಿದ್ದಾರೆ ಅಂತ ತುಂಬ ಖುಷಿಪಟ್ಟರು. ಅವ್ರಿಗೂ ಹೆಣ್ಮಕ್ಳಿಲ್ಲ. ಸೊ ಅವರಿಬ್ಬರು ಬ್ರೋಯಿನ್ಲೆಸ್ ಇಬ್ಬರೇ ಇದ್ದಿದ್ದು. ಸೊ ಹಾಗಾಗಿ ಹೆಣ್ಮಗು ಅಂದರೆ ತುಂಬಾ ಪ್ರೀತಿ, ತುಂಬ ಖುಷಿಪಟ್ಟರು ಎಲ್ಲರೂ. ಸೊ ಹಾಗಾಗಿ ಇವತ್ತು ಹರಕೆನ ತೀರಿಸ್ಬಿಡೋಣ ಅಂತ ಹೋಗಿ ಸೊ ನೋಡಿ ಈ ರೀತಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನೀವು ಯಾರಾದರೂ ಹರಕೆನ ಹೊತ್ಕೊಂಡಿದ್ರೆ ಆರಾಮ್ಸೆ ಹೋಗ್ಬಿಟ್ಟು ಇದನ್ನು ಮಾಡಿಸ್ಕೊಂಡು ಬರ್ಬೋದು. ಜಾಸ್ತಿ ಅಮೌಂಟು ಕೂಡ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಸ್ತಾ ಇದ್ದರೆ. ಸೊ ಮೈಂಡು ಕೂಡ ಫ್ರೆಶ್ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟು ಅದನ್ನು ಹಾಕೋದಕ್ಕಿಂತ ಮುಂಚೆ ಅಲ್ಲಿ ನಾವೇನು ಬಾಗಿನ ಮಡ್ಲಕ್ಕಿನ ತುಂಬ್ತೀವಿ ಅದನ್ನು ತುಂಬಬೇಕು. ಬೆಲ್ಲ, ಅಕ್ಕಿ, ಪೂಜೆ ಸಾಮಾನು, ಒಂದು ಬ್ಲೌಸು ಮತ್ತು ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಇಟ್ಟು ಆಮೇಲೆ ಅದ್ರ ಮೇಲೆ ಅಕ್ಕಿನ ಹಾಕ್ತಾರೆ. ಹಾಕೋದಕ್ಕಿಂತ ಮುಂಚೆ ಈ ಕಡೆ ಒಂದು ಕಡೆ ಅಕ್ಕಿ, ಇನ್ನೊಂದು ಕಡೆ ಅವ್ರು ಕುತ್ಕೊಳ್ಬೇಕಲ್ವ. ಸೊ ಹಾಗಾಗಿ ಫಸ್ಟು ಅವ್ರನ್ನ ಹತ್ತಿಸ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಸಿಸ್ಟರು ಕುತ್ಕೊಂಡ್ಲು. ಆಮೇಲೆ ಅದ್ರ ಮೇಲೆ ಈ ಕಡೆ ಅಕ್ಕಿನ ಹಾಕಿದ್ವಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ. ಸೊ ಅವ್ರಿಗಿಂತ ಅಕ್ಕಿ ಜಾಸ್ತಿನೇ ಇದೆ. ಸೊ ನನ್ನ ತಂಗಿ ಕೇಳ್ತಾ ಇದ್ಲು, ಕಮ್ಮಿ ಬಂದರೆ ನೀವು ಹಾಕ್ತೀರಾ ಅಂತ. ನೀವೇನು ಭಯ ಪಡಬೇಡಿ, ಕಮ್ಮಿ ಬಂದರೆ ನಾವು ಅದನ್ನು ಹಾಕ್ತೀವಿ ಅಂತ ಅವ್ರು ಹೇಳಿದ್ರು. ಎಸ್ ಅಂತ ಹೇಳ್ಬಿಟ್ಟು ನೋಡಿದ್ರಿ, ಬಟ್ ಕಮ್ಮಿ ಬಂದಿಲ್ಲ, ಜಾಸ್ತಿನೇ ಬಂತು. ಇಷ್ಟು ಫ್ರೆಂಡ್ಸ್ ವಿಡಿಯೋ. ಹೇಗಿತ್ತು ವಿಡಿಯೋ? ಸೊ ನೀವು ಯಾರಾದರೂ ಮಾಡಿಸ್ಬೇಕು ಅಂತಂದರೆ ಹೆಲ್ಪ್ ಮಾಡ್ತೀರಾ, ಆರಾಮಾಗಿ ಹೋಗಿ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ.